ಎವ್ರಿವನ್. ಹೊಸ ದಿನ ಹೊಸ ಅನುಭವಗಳನ್ನ ಪಡ್ಕೊಬೇಕಂದ್ರೆ ಕ್ಷಣದಿಂದ ಕ್ಷಣಕ್ಕೆ ದಿನದಿಂದ ದಿನಕ್ಕೆ ಮನುಷ್ಯನ ಮನಸ್ಸಿನ ಭಾವನೆಗಳು ಯೋಚನೆಗಳು ಬದಲಾಗ್ತಾನೇ ಇರುತ್ತೆ. ಹಾಗಾಗಿ ಶರೀರ ಎಷ್ಟು ಅಲೆದಾಡುವುದೋ ಅಷ್ಟು ಆರೋಗ್ಯವಾಗಿರುತ್ತೇವೆ. ಮನಸ್ಸು ಎಷ್ಟು ಸ್ಥಿರವಾಗಿರುವುದೋ ಅಷ್ಟು ಶಾಂತವಾಗಿರುತ್ತೇವೆ. ಅದಕ್ಕೋಸ್ಕರ ಎಲ್ಲರೂ ವಾಕಿಂಗ್ ಅಭ್ಯಾಸ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಹೊಸ ದಿನ ಹೊಸ ಅನುಭವ. ಯಾವ ಥರ ಹೊಸ ಅನುಭವ ಆಗುತ್ತೆ ಯಾರಿಗೆ ಗೊತ್ತಿರುತ್ತೆ. ಆದರೂ ಒಂದು ಹೊಸ ಅನುಭವ ಹಾಗೇ ಆಗತ್ತೆ. ಓಕೆನಾ. ಇವತ್ತು ನಾನು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅದನ್ನು ನಮ್ಮ ಪಪ್ಪ ನನಗೆ ಹೇಳ್ಕೊಟ್ಟಿರೋದು. ಎಲ್ಲರಿಗೂ ಗೊತ್ತಿರುತ್ತೆ ಇದು ಆಲ್ಮೋಸ್ಟು. ಹಾಗೆ ಇವತ್ತೊಂದು ಎಲ್ಲರಿಗೂ ಗೊತ್ತಿರೋಂಥ ರೆಸಿಪಿ. ನನ್ನ ಅಪ್ಪ ನನಗೆ ಚಿಕ್ಕ ವಯಸ್ಸಲ್ಲಿ ಭಾನುವಾರದ ಬೆಳಗಿನ ತಿಂಡಿಗೋಸ್ಕರ ಮಾಡಿಕೊಡ್ತಿದ್ರು. ಈಗ ನನಗೆ ಆಸೆ ಆಯಿತು, ಅದಕ್ಕೋಸ್ಕರ ಮಾಡಿಕೊಂಡು ತಿನ್ನಬೇಕು ಅನಿಸ್ತು. ಅದಕ್ಕೆ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಮಾಡ್ಕೊತೀರಲ್ವ, ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ಮುಖ್ಯವಾಗಿ ಇದಕ್ಕೆ ಬ್ರೆಡ್ಡು ಮೊಟ್ಟೆ ಬೇಕು. ಒಂದೆರಡು ಆನಿಯನ್ನು, ಟೊಮೊಟೊ ಆ್ಯಂಡ್ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಬೇಕಾಗುತ್ತೆ. ಹಸಿಮೆಣ್ಸಿನ್ಕಾಯಿ ಇಲ್ಲ ಅಂದರೆ ಖಾರದ ಪುಡಿ ಹಾಕ್ಕೊಬೋದು, ಅಚ್ಚ ಖಾರದ ಪುಡಿ. ಎಲ್ಲನೂ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಅದು ಕಟ್ ಮಾಡ್ಕೊಂಡ್ಮೇಲೆ ನಾನು ನಿಮ್ಗೊಂದು ಕಿವಿ ಮಾತು ಹೇಳಬೇಕು ಅಂದ್ಕೊತಾ ಇದ್ದೀನಿ. ಏನಂದರೆ ಯಾರ ಮನೇಲಿ ಅಡುಗೆ ಚೆನ್ನಾಗಿ ಮಾಡ್ತಾರೋ ಅವ್ರನ್ನ ಯಾವತ್ತೂ ಖುಷಿಯಾಗಿ ನೋಡ್ಕೊಳ್ಳಿ. ಯಾಕೆಂದರೆ ಅವ್ರು ಎಷ್ಟು ಖುಷಿಯಾಗಿರ್ತಾರೋ ಅಷ್ಟು ಚೆನ್ನಾಗಿ ನಿಮ್ಮ ಮನೇಲಿ ಅಡುಗೆ ಆಗುತ್ತೆ. ಅಡುಗೆನ ರುಚಿಯಾಗಿದೆ ಅಂತೇಳಿ ನೀವು ಸವಿಬೋದು, ಅಷ್ಟೇ ಆರೋಗ್ಯವಾಗಿ ಇರ್ಬೋದು. ಓಕೆನಾ. ನೆಕ್ಸ್ಟು ಗ್ಯಾಸ್ ಸ್ಟವ್ ಹಚ್ಕೊಳ್ಳಿ. ಅದ್ರ ಮೇಲೆ ತವ ಇಡಿ. ನಂತರ ಒಂದು ಗ್ಲಾಸ್ಗೆ ಮೊಟ್ಟೆ ಹಾಕ್ಕೊಳ್ಳಿ. ಆಮೇಲೆ ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ಮು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ಉಪ್ಪು. ಅದಾದಮೇಲೆ ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೀಟ್ ಮಾಡ್ಕೊಂಡ್ಮೇಲೆ ಅದನ್ನು ತವ ಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡಿ, ಆ ಎಣ್ಣೆ ಮೇಲೆ ಎಣ್ಣೆನಾದರೂ ಹಾಕ್ಕೊಬೋದು, ತುಪ್ಪನಾದರೂ ಹಾಕ್ಕೊಬೋದು. ಬನ್ನನ್ನು ಎರಡು ಕಡೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಮಾಡ್ಕೊಂಡು ಆದಮೇಲೆ ನೀಟಾಗಿ ಮೊಟ್ಟೆ ಒಡೆದು ಅದು ಎಲ್ಲ ಒಂದು ಗ್ಲಾಸಲ್ಲಿ ಹಾಕ್ಕೊಂಡಿರ್ತೀರಲ್ವ, ಅದಷ್ಟೂ ಕೂಡ ಚೆನ್ನಾಗಿ ಬೀಟ್ ಮಾಡಿಕೊಂಡು ಅದನ್ನು ತವ ಮೇಲೆ ಹಾಕಿ, ತವ ಮೇಲೆ ಹಾಕಾದ್ಮೇಲೆ ಅದ್ರ ಮೇಲೆ ಬನ್ ಹಾಕಿ ಮತ್ತು ಸ್ವಲ್ಪ ಹೊತ್ತು ಬೇಯೋ ತನಕ ವೆಯ್ಟ್ ಮಾಡಿ. ಬೆಂದಾದಮೇಲೆ ನಂತರ ಅದನ್ನು ಉಲ್ಟಾ ಟರ್ನ್ ಮಾಡಿ. ಸರಿನಾ. ಅದಷ್ಟು ಆದಮೇಲೆ ಒಂದು ಸಲ ಟೇಸ್ಟ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆಹಾ, ಸೂಪರಾಗಿರುತ್ತೆ. ಬಟ್ ಒಬ್ಬೊಬ್ರದ್ದು ಕೈ ರುಚಿ ಒಂದೊಂದು ಥರ ಇರುತ್ತೆ. ಅದು ಯಾವ್ದಣ್ಣ ಅದು ಯುವ ದೋಪು ಎಲ್ಲವನ್ನ ಅದನ್ನೇ ಕೇಳ್ತವನೆ. ನೀನ್ ನೋಡಿದ್ರೆ ಇನ್ನೂ ರೆಡಿನೇ ಮಾಡಿಲ್ಲ. ಕಣ್ಣು ಮುಚ್ಚಿ ಕಣ್ ಬಿಡೋದ್ರೊಳಗೆ ರೆಡಿ ಮಾಡ್ಬಿಡ್ತೀನಿ ನೋಡು. ನನಗೆ ನಮ್ಮ ಅಪ್ಪಾಜಿ ಮಾಡ್ಕೊಂಡು ಕೊಡೋ ಅಂತಹ ಈ ಬ್ರೆಡ್ ಆಮ್ಲೆಟ್ಟೇ ತುಂಬ ಇಷ್ಟ ಆಗೋದು. ಓಕೆ, ಇವತ್ತು ತಿನ್ನಬೇಕು ಅನಿಸ್ತಲ್ಲ, ಅದಕ್ಕೋಸ್ಕರ ನಾನೇ ಮಾಡ್ಕೊತಾ ಇರೋದು. ಈ ಮೊಟ್ಟೆನ ಒಡೆದಾಕೋದೇ ಒಂದು ಚಾಲೆಂಜು, ಚಿಪ್ಪೆಗಳು ಬೀಳದೇ ಇರೋ ರೀತಿಯಲ್ಲಿ. ಫೈನಲಿ ಡಿಡ್ ಇಟ್. ಕೊನೆಯದಾಗೂ 2 ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಳೋದು ರೆಡಿ ಆಯಿತು. ಓಕೆನಾ. ರೆಡಿ ಆದಮೇಲೆ ಏನು ಮಾಡಬೇಕು, ಟೇಸ್ಟ್ ಮಾಡಬೇಕು. ಮತ್ತು ಒಂದು ಸಲ ಆಮ್ಲೆಟ್ಗೆ ಖಾರದ ಪುಡಿ ಹಾಕೋದು ಮರ್ತೋಗ್ಬಿಟ್ಟಿದ್ದೆ. ಈ ಸಲ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ. ಇಲ್ಲಾಂತಂದರೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ, ಬಟ್ ಚೆನ್ನಾಗಿರುತ್ತೆ. ಯಾರಿಗೆ ಆಗೋದಿಲ್ಲ ಅವರು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ಫೈನಲಿ ಟೇಸ್ಟ್ ನೋಡೋ ಟೈಮು ಸೂಪರ್ಬಾಗಿತ್ತು. ವಾವ್, ಯಮ್ಮಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.